ಕೋಲಾರ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ಮುಗಿಯೋ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಇವತ್ತಿಗೂ ಕೂಡ ನಿನ್ನೆ ಕಾಂಗ್ರೆಸ್ ಅಭ್ಯರ್ಥಿ ನಾಮಿನೇಷನ್ ಫೈಲ್ ಮಾಡಬೇಕಾದ್ರೂ ಕೂಡ ಬಣ ಬಡಿದಾಟ ಎರಡೆರಡು ಸರ್ತಿ ನಾಮಿನೇಷನ್ ಫೈಲ್ ಮಾಡಿದ್ರು. ಹಾಗಾಗಿ ಯಾಕೋ ಸರಿ ಹೋಗಲ್ಲ ಅಂದ್ಬಿಟ್ಟು ನೇರವಾಗಿ AICC ಇಂದ ಇಬ್ಬರು ಮಂತ್ರಿಗಳಿಗೆ ಎಚ್ಚರಿಕೆ ರವಾನೆ ಆಗಿದೆ. ಕೋಲಾರ ಮೂಲದ ಮುನಿಯಪ್ಪ ಮತ್ತು MC ಸುಧಾಕರ್ ಇಬ್ಬರೂ ಕೂಡ ಮಂತ್ರಿಗಳಾಗಿದ್ದಾರೆ. ಇಬ್ಬರೂ ಬೇರೆ ಬೇರೆ ಬಣ. ಈಗ ಕಾಂಗ್ರೆಸ್ ಹೈಕಮಾಂಡ್ ಹೇಳ್ತಿರೋದೇನು ಗೊತ್ತಾ, ನಮ್ಮ ಸರ್ವೆನಲ್ಲಿ ಕೋಲಾರದಲ್ಲಿ ನಾವು ಗೆಲ್ತೀವಿ, ನಿಮ್ಮ ಪ್ರತಿಷ್ಠೆಯಿಂದಾಗಿ ಅಕಸ್ಮಾತ್ ಏನಾದರೂ ಸೋಲಾದರೆ ನಿಮ್ಮಿಬ್ಬರ ಮಂತ್ರಿಗಿರಿ ತಲೆದಂಡ ಫಿಕ್ಸ್. ಮುಲಾಜಿಲ್ಲದೆ ಇಬ್ಬರು ರಾಜೀನಾಮೆ ಕೊಡಬೇಕಾಗುತ್ತೆ. ನೀವಿಬ್ಬರೂ ಕೂಡ ಒಂದಾಗಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಿದ್ರೆ ಮಾತ್ರ ಮಂತ್ರಿಗಳಾಗಿ ನೀವು ಮುಂದುವರಿತೀರಾ, ಇಲ್ಲ ಅಂತಂದರೆ ನಿಮ್ಮ ತಲೆದಂಡ ಫಿಕ್ಸ್. ಈಗಲೇ ಎಚ್ಚೆತ್ಕೊಂಡು ಒಗ್ಗಟ್ಟಾಗಿ ಕೆಲಸ ಮಾಡಿ ಅಂತ ಇಬ್ಬರು ಮಂತ್ರಿಗಳು, ಮುನಿಯಪ್ಪನವ್ರಿಗೆ ಮತ್ತು MC ಸುಧಾಕರ್ ಇಬ್ಬರಿಗೂ ಕೂಡ ಈಗ ಮೆಸೇಜ್ ಪಾಸ್ ಆಗಿದೆ. ಹಾಗಾಗಿ ಇನ್ನು ಮುಂದಾದರೂ ಗೌತಮ್ ಕುಮಾರ್ ಅವ್ರನ್ನ ಗೆಲ್ಲಿಸೋದಕ್ಕೆ ಮುನಿಯಪ್ಪ ಮತ್ತು ಸುಧಾಕರ್ ಅಥವಾ ಮುನಿಯಪ್ಪ ಬಣ ಮತ್ತು ರಮೇಶ್ ಕುಮಾರ್ ಬಣ ಒಂದಾಗುತ್ತಾ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು. ಬಟ್ ಅದು ಆಮೇಲೆ ಇದು ಇಷ್ಟಕ್ಕೆ ಅಲ್ಲ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮಂತ್ರಿಗಳ ಮಕ್ಕಳು, ಅವರ ಮಗ ಮಗಳು ಸಹೋದರ ಎಲ್ರಿಗೂ ಟಿಕೆಟ್ ಕೊಟ್ಟಿದ್ದಾರೆ. ಅವ್ರಗಳಿಗೂ ಕೂಡ ಆ ಒಂದು ಜವಾಬ್ದಾರಿ ಇದೆ. ಬಟ್ ಇಲ್ಲಿ ಅದು ಮೇಯ್ನ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡೆಯೋಣ. ಸುಖೇಶ್, ಅಟ್ಲೀಸ್ಟ್ ಈ ಎಚ್ಚರಿಕೆಗಾದರೂ ಸುಧಾಕರ್ ಮತ್ತು ಮುನಿಯಪ್ಪ ಒಂದಾಗಿ ಕೆಲಸ ಮಾಡ್ತಾರಾ, ಎಕ್ಸ್ಪೆಕ್ಟ್ ಮಾಡ್ಬೋದಾ? ಹೇಗಿದೆ ಕೋಲಾರದ ಪ್ರಸ್ತುತ ಸನ್ನಿವೇಶ ಅಂತ? ಅರವಿಂದ್, ಒಂದು ಸ್ಪಷ್ಟ ಎರಡು ಬಣ, ಒಂದು ರಮೇಶ್ ಕುಮಾರ್ ಬಣ, ಮತ್ತೊಂದು ಮುನಿಯಪ್ಪ ಅವರ ಬಣ. ಆದರೆ ಮುನಿಯಪ್ಪ ಅವರ ಕಡೆಗೆ ಬಹುತೇಕ ಟಿಕೆಟ್ ಅಂತಿಮವಾದ ನಂತರದಲ್ಲಿ MC ಸುಧಾಕರ್ ಅವರ ನೇತೃತ್ವದಲ್ಲಿ ಒಂದು ಅಸಮಾಧಾನ ಮತ್ತು ಬಂಡಾಯದ ಬಾವುಟವನ್ನು ಹಾರಿಸುವಂತೆ ರಮೇಶ್ ಕುಮಾರ್ ನೋಡ್ಕೋತಾರೆ. ಆದರೆ ಇಲ್ಲಿ ಪ್ರಮುಖವಾಗುವಂಥದ್ದು ಸೋಲು ಗೆಲುವಿಗೆ ಯಾರನ್ನ ಗುರಿ ಮಾಡಬೇಕಾಗುತ್ತೆ, ಯಾರನ್ನ ಮಾನದಂಡವಾಗಿ ಇಟ್ಕೋಬೇಕಾಗುತ್ತೆ, ಯಾವ ನಡೆಯನ್ನು ಮಾನದಂಡವಾಗಿ ಇಟ್ಕೋಬೇಕು ಅಂದರೆ ಸಚಿವರಾಗಿದ್ದವ್ರು ಏನು ಮಾಡ್ತಾ ಇದ್ರು ಅನ್ನುವಂಥ ಪ್ರಶ್ನೆ ಬರುತ್ತೆ. ಇಲ್ಲಿ ಬಣ ರಮೇಶ್ ಕುಮಾರ್ದಾಗಿದ್ರು ಕೂಡ ಸುಧಾಕರ್ MC ಸುಧಾಕರ್ ಲೀಡ್ ಮಾಡ್ತಾರೆ, ರಾಜೀನಾಮೆಯನ್ನು ಕೊಡ್ತೀವಿ ಶಾಸಕ ಸ್ಥಾನಕ್ಕೆ ಅನ್ನುವಂಥದ್ದನ್ನ. ಹಾಗಾಗಿ ಅವ್ರನ್ನೇ ಅಲ್ಲಿ ಹೊಣೆ ಮಾಡುವಂಥದ್ದು. ಮತ್ತೊಂದು ಕಡೆ ಮುನಿಯಪ್ಪ ಅವರು ಸಾಕಷ್ಟು ಪ್ರಾಬಲ್ಯ ಇರುವಂಥ ಕ್ಷೇತ್ರ ಕೋಲಾರ. ಹಾಗೇನಾದರೂ ತಮ್ಮ ಅಳಿಯನಿಗೆ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಅವರೇನಾದರೂ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದರೆ ಅವ್ರನ್ನೂ ಕೂಡ ಅಲ್ಲಿ ತಲೆದಂಡಕ್ಕೆ ಪರಿಗಣಿಸಬೇಕಾಗುತ್ತೆ ಅನ್ನುವಂಥದ್ದು. ಹಾಗಾಗಿ ಒಂದು ಕಡೆ MC ಸುಧಾಕರ್, ಮತ್ತೊಂದು ಕಡೆ KH ಮುನಿಯಪ್ಪ ಇಬ್ಬರಿಗೂ ಕೂಡ ಈ ರೀತಿಯ ಒಂದು ಟಾರ್ಗೆಟ್ ಫಿಕ್ಸ್ ಮಾಡಿ ನೀಡಲಾಗಿದೆ ಅನ್ನುವಂಥದ್ದು. ಅಂದರೆ ಕೋಲಾರದ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಂಡು ಬರಲೇಬೇಕು, ಬರದೇ ಇದ್ದರೆ ತಲೆದಂಡ. ಯಾರು ತಲೆದಂಡ? ಸಚಿವರು ಇಬ್ಬರು ಕೂಡ, ಎರಡೂ ಬಣದಲ್ಲಿ ಒಬ್ಬೊಬ್ಬರು ಸಚಿವರು ಇದ್ದೀರಿ, ಇಬ್ಬರು ತಲೆದಂಡ ಆಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ರವಾನಿಸಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಅರವಿಂದ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಸುಖೇಶ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ.